ಹಾಯ್ ಹಲೋ ಎವ್ರಿ ಒನ್, ನಮಸ್ಕಾರ ಎಲ್ರಿಗೂ. ಐ ಹೋಪ್ ಯು ಆಲ್ ಡೂಯಿಂಗ್ ಗ್ರೇಟ್ ಅಂಡ್ ವೆಲ್ಕಮ್ ಬ್ಯಾಕ್. ಸೊ KCET ರಿಲೇಟೆಡ್ ಪ್ರತಿದಿನ ಹೊಸ ಅಪ್ಡೇಟ್ಸ್ಗಳು ಬರ್ತಾನೆ ಇರುತ್ತೆ. ನೀವು ಕೂಡ ಅದನ್ನು ಅಬ್ಸರ್ವ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ತೀನಿ. ಬಟ್ ರೈಟ್ ನಾವು ಇವಾಗ ಫಸ್ಟ್ ರೌಂಡು ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಅನೌನ್ಸ್ ಆಗಿದೆ ಅಲ್ವಾ, ನೋಡಿರ್ತೀರಾ. ಬಟ್ ಅದ್ರ ಜೊತೆಗೆ ತುಂಬ ಜನರಿಗೆ ಕನ್ಫ್ಯೂಷನ್ ಇರೋದು, ಆ್ಯಂಡ್ ಎಸ್ಪೆಷಲಿ ದೋಸ್ ಹೂ ಆರ್ ಫೋಕಸಿಂಗ್ ಬಯಾಲಜಿ ಕೋರ್ಸಸ್ ಜಸ್ಟ್ ಲೈಕ್ ಬಿ ಫಾರ್ಮಾ ಆ್ಯಂಡ್ ಡಿ ಫಾರ್ಮಾ ಫಾರ್ಮಸಿ ಕೋರ್ಸಸ್ಗಳಿಗೆ ಹೋಗಬೇಕು ಅಂತ ಇರೋರಿಗೆ. ಸೊ KE ಅಥಾರಿಟಿಯಿಂದ ನಿನ್ನೆ ಒಂದು ಅಪ್ಡೇಟ್ ಬಂದಿದೆ. ಸೊ ಯಾಕೆ ಅದು ಡಿಲೇ ಆಗಿದೆ, ಸೊ ವೈ ಯು ಆರ್ ನಾಟ್ ಏಬಲ್ ಟು ಗೆಟ್ ದೋಸ್ ಕಾಲೇಜಸ್ ಸೂನ್, ಯಾಕೆ ನಾವು ಅಡ್ಮಿಷನ್ ಆಗೋಕೆ ಆಗ್ತಿಲ್ಲ ಅಂತ ಹೇಳಿದ್ರೆ, ಬಿ ಫಾರ್ಮಾ ಮತ್ತು ಡಿ ಫಾರ್ಮಾ ಅಥವಾ ಫಾರ್ಮಾ ಡಿ ಅಂತ ಏನು ಕರಿತೀವಿ, ಫಾರ್ಮಸಿ ಕೋರ್ಸಸ್ಗಳಿಗೆ ಸೀಟ್ ಮ್ಯಾಟ್ರಿಕ್ಸ್ ಅಲಾಟ್ಮೆಂಟ್ ಅಂತ ಏನಿರುತ್ತೆ, ಆ ಸೀಟ್ ಮ್ಯಾಟ್ರಿಕ್ಸ್ ಇನ್ನೂ ಕೂಡ KEಗೆ ಸಿಕ್ಕಿಲ್ಲ. ಓಕೆನಾ. ಸೀಟ್ ಮ್ಯಾಟ್ರಿಕ್ಸ್ ಆದ್ರೇ ತಾನೇ ಎಲ್ಲ ಕಾಲೇಜಸ್ಗಳಿಗೂ ಕೂಡ ಸ್ಟೂಡೆಂಟ್ಸ್ಗಳನ್ನ ಅಲಾಟ್ ಮಾಡೋದಕ್ಕೆ ಸಾಧ್ಯ ಇರೋದು. ಸೊ ಹಾಗಾಗಿ ಸೂನ್ ಆಫ್ಟರ್ ದ ಕಂಪ್ಲೀಷನ್ ಆಫ್ ದ ಫಸ್ಟ್ ರೌಂಡ್ ಏನಿರುತ್ತೆ, ಸೀಟ್ ಅಲಾಟ್ಮೆಂಟ್ ಆದ ತಕ್ಷಣ ನಿಮಗೆ ಇಮ್ಮಿಡಿಯೇಟ್ ಆಗಿ ಬಿ ಫಾರ್ಮಾ ಡಿ ಫಾರ್ಮಾ ಆರ್ ಯು ಕ್ಯಾನ್ ಕಾಲ್ ಇಟ್ ಆಸ್ ಅ ಫಾರ್ಮಸಿ ಕೋರ್ಸಸ್ಗಳಿಗೆ ಸೀಟ್ ಮ್ಯಾಟ್ರಿಕ್ಸ್ ಬಂದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಸೊ ಸಿಂಪಲ್ ಆಗಿದು ಯಾರಿಗೆಲ್ಲ ಫಾರ್ಮಸಿ ಕೋರ್ಸಸ್ಗಳು ಇನ್ನೂ ಸಿಕ್ಕಿಲ್ಲ ಅಥವಾ ನಾನು ಜಾಯಿನೇ ಆಗೋಕ್ಕಾಗಲ್ವೋ ಅಂತ ಅಂದ್ಕೊಂಡಿರೋರಿಗೆ ಹೇಳ್ತಾ ಇರೋದು, ಜಸ್ಟ್ ವೆಯ್ಟ್ ಫಾರ್ ಒನ್ ಮೋರ್ ವೀಕ್. ಒಂದು ವೀಕ್ ಒಳಗಡೆಗೆ ನಿಮಗೆ ಫಾರ್ಮಸಿ ರಿಲೇಟೆಡ್ ಕೋರ್ಸಸ್ಗಳಿಗೆ ಕಂಪ್ಲೀಟ್ ಆಗಿ ಅಪ್ಡೇಟ್ ಸಿಗುತ್ತೆ. ಓಕೆನಾ. ಇದು ಡೈರೆಕ್ಟ್ ಆಗಿ KE ಅಥಾರಿಟಿಯಿಂದಾನೇ ಹೇಳಿರೋದು. ಮೋಸ್ಟ್ಲಿ ನೆನ್ನೆ ನೀವು ಅದನ್ನು ಅಬ್ಸರ್ವ್ ಮಾಡಿರ್ತೀರಾ ಅಥವಾ ನೋಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಓಕೆ, ಸೊ ಜಸ್ಟ್ ವೆಯ್ಟ್ ಫಾರ್ ದಟ್. ಸೊ ನೆಕ್ಸ್ಟ್ ನೋಟಿಫಿಕೇಶನ್ ಮತ್ತೆ ಸಿಗೋಣ. ಇಟ್ ಜಸ್ಟ್ ಅ ಸಿಂಪಲ್ ನೋಟಿಫಿಕೇಶನ್. ಬಯಾಲಜಿ ಕೋರ್ಸನ್ನು ವೆಯ್ಟ್ ಮಾಡಬೇಕು ಅಥವಾ ಹೋಗಲೇಬೇಕು ಅಂತ ಹೇಳೋರು ವೆಯ್ಟ್ ಮಾಡಿ 1 ವೀಕ್ ಮಾತ್ರ. ಓಕೆ.